ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೆ ಶೇಪ್ ಥರ ಡಿಸೈನ್ನ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ನಾನು ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ನೀವು ಯಾವ ಕಲರ್ ಆದರೂ ತೊಗೊಳ್ಳಿ. ಸಿಲ್ಕ್ ಥ್ರೆಡ್ ತೊಗೊಂಡು ಲಾಸ್ಟಿಗೆ ನಾಟ್ ಹಾಕ್ಕೊಂಡು ನೋಡಿ, ಇವಾಗ ಈ ಥರ ಡಿಸೈನ್ನ ಡ್ರಾ ಮಾಡ್ಕೊಂಡು ಬಿಡಿಸ್ಕೊಳ್ಳಿ. ಬಿಡಿಸ್ಕೊಂಡಾದ್ಮೇಲೆ ಇವಾಗ ಕೆಳಗಡೆಯಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಡಿಸೈನು. ಫಸ್ಟು ಬ್ಯಾಕ್ ಸ್ಟಿಚ್ನ ಒಂದು ಎಂಡ್ ಹಾಕ್ಕೋಬೇಕು. ಒಂದು ಸ್ಮಾಲ್ ಒಂದು ಬ್ಯಾಕ್ ಸ್ಟಿಚ್ ಹಾಕ್ಕೊಂಡು ಆದಷ್ಟು ಸ್ಮಾಲ್ ಚೈನ್ ಹಾಕ್ತಾ ಹೋಗಿ ಮೀಡಿಯಮ್ ಸೈಜ್ ಚೈನ್ನ ಹಾಕ್ತಾ ಹೋಗಬೇಕು ನೋಡಿ, ಈ ಥರ. ಇವಾಗ ಲೀಫ್ ಬಂತಲ್ಲ, ಲೀಫ್ ಬಂದಾಗ ನಾವೇನು ಮಾಡಬೇಕು ಅಂದರೆ ಈ ಕಡೆಯಿಂದ ಹೋಗೋಂಗಿಲ್ಲ, ಈ ಕಡೆಯಿಂದನೇ ಇಲ್ಲಿ ಲೀಫ್ ಹಾಕುವಾಗಂತೂ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕ ಚೈನ್ ಹಾಕ್ಕೊತ ಬರಬೇಕು. ಈ ಥರ ಸ್ಮಾಲ್ ಚಿಕ್ಕದಾಗಿರೋ ಚೈನ್ ಹಾಕ್ಕೊಂಡು ಇವಾಗ ಶೇಪ್ ಬರಬೇಕು ಅಂದರೆ ಮೇಲ್ಗಡೆ ಒಂದು ಚೈನ್ ಹಾಕ್ಬಿಟ್ಟು ಅಲ್ಲೇ ಪಕ್ಕ ಹತ್ರನೇ ಒಂದು ಚೈನ್ ಹಾಕ್ಕೊಂಡು ಇವಾಗ ಮತ್ತೆ ಕೆಳಗಡೆಗೆ ಚೈನ್ ಹಾಕಬೇಕು. ಆದಷ್ಟು ಟೈಟ್ ಹಾಕಬೇಡಿ, ಲೂಸ್ ಹಾಕಿ ಅಂತ ಹೇಳಿದ್ದೇನೆ. ಟೈಟ್ ಹಾಕಿದರೆ ಏನಾಗುತ್ತೆ, ಬಟ್ಟೆ ಸುಕ್ಕಾಗತ್ತೆ, ಡಿಸೈನ್ ಅಷ್ಟೊಂದು ಫಿನಿಶಿಂಗ್ ಕಾಣಿಸಲ್ಲ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಲೂಸ್ ಹಾಕ್ತಾ ಬನ್ನಿ, ಥ್ರೆಡ್ನ ಟೈಟ್ ಹಾಕಬೇಡಿ. ಇವಾಗ ಇಲ್ಲಿಗೆ ಬಂದಮೇಲೆ ನಾವು ಇದ್ರ ಮಧ್ಯೆ ಇಲ್ಲೊಂದು ಲೈನಲ್ಲಿ ಚೈನಲ್ಲಿ ಸಿಗತ್ತಲ್ಲ, ಆ ಚೈನ್ ಒಳಗಡೆ ಚೈನ್ ಹಾಕ್ಕೊಂಡು ಇವಾಗ ನೆಕ್ಸ್ಟ್ ಮತ್ತೆ ಮುಂದ್ಗಡೆ ಡಿಸೈನ್ ಹಾಕಬೇಕು. ಎಷ್ಟು ಚಿಕ್ಕದಾಗಿ ಚೈನ್ ಹಾಕ್ತಿರೋ ಅಷ್ಟು ಚಿಕ್ಕದಾಗಿ ಚೈನ್ ಹಾಕ್ಕೊಳ್ತಾ ಹೋಗಿ. ತುಂಬ ಚೆನ್ನಾಗಾಗುತ್ತೆ ಈ ಡಿಸೈನ್ ಅಂತೂ. ನೀವು ಏನಾದರೂ ಬ್ಲೌಸ್ ವರ್ಕ್ ಮಾಡುವಾಗ ಈ ಥರ ಡಿಸೈನ್ನ ಯೂಸ್ ಮಾಡಿಕೊಂಡು ನೋಡಿ, ಈ ಕಡೆಯಿಂದ ತಿರ್ಸಂಗಿಲ್ಲ, ಈ ಕಡೆಯಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗಬೇಕು. ಚಿಕ್ಕ ಚೈನ್ ಹಾಕಿದಷ್ಟು ಶೇಪು ಕಾಣಿಸುತ್ತೆ ಡಿಸೈನು. ಚಿಕ್ಕ ಚೈನ್ ಹಾಕ್ತಾ ಹೋಗಿ, ಆದಷ್ಟು ದೊಡ್ಡ ಚೈನ್ ಹಾಕಬೇಡಿ. ಇಲ್ಲ ನಾನು ಹೇಳಿದ್ನಲ್ಲ, ಮತ್ತು ಮುಂದ್ಗಡೆ ಒಂದು ಚೈನ್ ಹಾಕ್ಕೊಂಡು ಇವಾಗ ಶೇಪ್ ಹತ್ರ ಬಂದಾಗ ಒಂದು ಸ್ಮಾಲ್ ಚೈನ್ ಹಾಕ್ಕೊಂಡು ಇವಾಗ ನೋಡಿ ಶೇಪ್ ಹತ್ರ ಬಂದ್ವಲ್ಲ, ಸ್ಮಾಲ್ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಕೆಳಗೆ ಲೈನ್ನ. ಇದು ಸ್ವಲ್ಪ ಬಟ್ಟೆ ಇದು ಆಗಿದೆ, ಹಾಗಾಗಿ ಶೇಪು ಕಾಣಿಸ್ತಾ ಇಲ್ಲ. ಈ ಕೆಳಗೆ ಬಂದು ಇವಾಗ ಡಿಸೈನ್ನ ಮಾಡ್ತಾ ಬರಬೇಕು. ಇದೇ ಸೇಮ್ ಎಂಡ್ವರೆಗೂ ಇದೇ ಟೈಪ್ ಡಿಸೈನ್ನ ಹಾಕಬೇಕು. ಲೀಫ್ ಡಿಸೈನ್ ಮಾಡುವಾಗ ಯಾವ ಥರ ಮಾಡಬೇಕಂತ ಗೊತ್ತಾಗ್ತಿದೆಯಾ? ಇವಾಗ ಇಲ್ಲಿ ಲೈನ್ ಹತ್ರ ಬಂದಾಗ ಇಲ್ಲಿ ಏನು ಚೈನ್ ಹಾಕಿರ್ತಾವಲ್ಲ, ಆ ಚೈನಲ್ಲೇ ಚೈನ್ ಹಾಕಿ ತಗೊಂಡು ನೆಕ್ಸ್ಟ್ ಮುಂದೆ ಅದು ಹತ್ರನೇ ಗ್ಯಾಪ್ ಮಾಡಬಾರ್ದು, ಹತ್ರನೇ ಚೈನ್ ಹಾಕ್ಕೊಂಡು ಮತ್ತು ಇವಾಗ ನೆಕ್ಸ್ಟು ಕಂಟಿನ್ಯೂ ಆಗಿ ಡಿಸೈನ್ ಹಾಕಬೇಕು. ಎಂಡ್ವರೆಗೂ ಇದೇ ಥರ ಹಾಕಬೇಕು. ಎಷ್ಟು ಚಿಕ್ಕ ಚೈನ್ ಆಗುತ್ತೋ ಅಷ್ಟು ಚಿಕ್ಕ ಚೈನ್ ಹಾಕಿರಿ. ಲೈನ್ ಇರುವಾಗೂ ಕೂಡ ಅಷ್ಟೇ ಚಿಕ್ಕದು ಹಾಕಿದರೆ ಈ ಥರ ಎಲ್ಲ ಶೇಪ್, ಇಲ್ಲಿ ರೌಂಡ್ ಕಾರ್ನರ್ ಶೇಪು, ಈ ಕಾರ್ನರ್ ಶೇಪು ರೌಂಡಾಗಿ ಕಾಣಿಸುತ್ತೆ. ನೀವು ದೊಡ್ಡ ಚೈನ್ ಹಾಕಿದರೆ ಕಾರ್ನರ್ ಶೇಪ್ ಅಷ್ಟೊಂದು ಇದಾಗಿ ಕಾಣಿಸಲ್ಲ ನೋಡಿ. ಇವಾಗ ನೋಡಿ, ಸ್ಟ್ಯಾಂಡ್ ತಿರುಗಿಸ್ತಾ ಇಲ್ಲ ನಾನು, ಹೆಂಗಿದೆಯಲ್ಲ ಡಿಸೈನ್ ಶೇಪ್ ಹೆಂಗೆ ಬರ್ತಾಯಿದೆ ಅದೇ ಇದನ್ನೇ ನಾನು ಕೈ ಮೂವ್ ಮಾಡ್ತಾಯಿದ್ದೇನೆ ಅಷ್ಟೇ. ಮೇಲ್ಗಡೆ ಅಪ್ಪಿಂದ ಡೌನು, ರೈಟಿಂದ ಲೆಫ್ಟಿಂದ ರೈಟು, ಈ ಥರ ಎಲ್ಲ ಚೈನ್ ಸ್ಟಿಚ್ಚನ್ನ ಹಾಕಿ ಅಭ್ಯಾಸ ಮಾಡಿ. ಹಿಂದಿನ ವಿಡಿಯೋದಲ್ಲೆಲ್ಲ ನಾನು ಹೇಳಿದ್ದೀನಿ ನಿಮಗೆ. ಫಸ್ಟ್ ಸ್ಟಾರ್ಟಿಂಗ್ ಬಿಗಿನರ್ಸ್ ಎಲ್ಲ ಕಲಿಯುವಾಗ
ಮೇಲ್ಗಡೆಗೆ ರೈಟು ಲೆಫ್ಟು ರೈಟ್ ಇದೆಲ್ಲ ನಿಮಗೆ ಹಿಂದಿನ ವೀಡಿಯೋಸ್ನಲ್ಲೆಲ್ಲ ಆ ಥರ ಕಾರ್ನರ್ ಶೇಪ್ನ ಸ್ಟ್ಯಾಂಡ್ ತಿರ್ಸ್ದಂಗೆ ರೈಟು ಲೆಫ್ಟು ಈ ಥರ ಅಪ್ಪು ಡೌನು ಈ ಥರ ಎಲ್ಲ ಚೈನ್ ಹಾಕ್ಬಿಟ್ಟು ಅಭ್ಯಾಸ ಮಾಡಿ. ಈ ಥರ ಎಲ್ಲ ಡಿಸೈನ್ ಮಾಡುವಾಗ ಆ ಥರ ಅಭ್ಯಾಸ ಮಾಡಿದರೆ ಈ ಥರ ಡಿಸೈನ್ ಮಾಡುವಾಗ ನೋಡಿ ಸ್ಟ್ಯಾಂಡ್ ನಾನು ಎತ್ತಿ ತಿರುಗಿಸೋ ಇದನ್ನೇ ಇರೋದಿಲ್ಲ, ಕೈನೇ ಮೂವ್ಮೆಂಟ್ ಮಾಡಿದರೆ ಸಾಕು. ನೀಡಲ್ನ ಯಾವ ಥರ ಚೈನ್ ಬಂದ್ರೂ ಹಾಕ್ಬೋದು. ನೋಡಿ ಇವಾಗ ನನಗೆ ಚೈನ್ ಒಳಗಡೆ ಚೈನ್ ಹಾಕಿ ಮತ್ತು ಲೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಏನಾದರೂ ಸ್ಲೀವ್ಸಿಗೆ ಗ್ರ್ಯಾಂಡ್ ಡಿಸೈನ್ ಮಾಡ್ತಿರಲ್ಲ, ಆಮೇಲೆ ಬ್ಯಾಕ್ ಫ್ರಂಟ್ ನೋಡಿ ನಾನು ಈ ಥರ ಬಳ್ಳಿ ಹಾಕುವಾಗ, ಬಳ್ಳಿ ಫುಲ್ ಲೀಫ್ ಹಾಕುವಾಗ ನಾನು ಈ ಕಡೆಯಿಂದ ತಿರುಗ್ತಾ ಇಲ್ಲ, ಈ ಕಡೆಯಿಂದನೇ ತಿರುಗಿದ್ರೆ ಮತ್ತೆ ಇಲ್ಲಿ ಟಚ್ ಕೊಟ್ಟು ಮತ್ತೆ ವಾಪಸ್ ಹೋಗಬೇಕು, ಗ್ಯಾಪ್ ಆಗುತ್ತೆ. ಹೋಗ್ಬಿಟ್ಟು ಮೇಲ್ಗಡೆ ಶೇಪ್ ಮಾಡಿ ಡಿಸೈನ್ ಕಂಟಿನ್ಯೂ ಮುಗಿಸಿ ಡೌನಿಗೆ ಬರಬೇಕು. ನೋಡಿ ಇವಾಗ ಕಂಟಿನ್ಯೂ ನಾನು ಡಿಸೈನ್ನ ಹಾಕ್ತಾ ಬರ್ತಾಯಿದ್ದೀನಿ. ನೋಡಿ ಈ ಕಡೆಯಿಂದನೇ ಸ್ಟಾರ್ಟ್ ಮಾಡಿಕೊಂಡು ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ. ಇವಾಗ ಕಾರ್ನರ್ ಶೇಪ್ ಬರಬೇಕಂದ್ರೆ ಯಾವ ಥರ ಮಾಡಬೇಕಂತ ಮಾಡಿಕೊಂಡು ಚಿಕ್ಕದಾಗಿ ಡಿಸೈನ್ ಹಾಕ್ತಾ ಹೋದರೆ ಕಾರ್ನರ್ ಶೇಪೆಲ್ಲ ತಿರುಗತ್ತೆ. ಈ ಲಾಸ್ಟ್ ತುದಿ ಶೇಪ್ ಯಾವ ಥರ ಮಾಡಬೇಕಂದ್ರೆ ಇವಾಗ ನಾನೊಂದು ಇಲ್ಲಿಗೆ ಚೈನ್ ಹಾಕ್ಕೊಂಡು ಇವಾಗ ಚಿಕ್ಕದಾದ ಇಲ್ಲೊಂದು ಚೈನ್ ಹಾಕಿ ಮತ್ತೆ ಮೇಲ್ಗಡೆ ಚಿಕ್ಕದಾದೊಂದು ಚೈನ್ ಹಾಕ್ಕೊಂಡು ನಾನು ಇವಾಗ ಅದು ದಾರಾನ ಅಲ್ಲೇ ಪಕ್ಕದಲ್ಲೇ ಒಂದು ಚೈನ್ ಹಾಕಬೇಕು. ಪಕ್ಕದಲ್ಲೇ ಒಂದು ಚೈನ್ ಹಾಕ್ಕೊಂಡು ಚಿಕ್ಕದಾದೊಂದು ಚೈನ್ ಹಾಕ್ಕೊಂಡು ಮತ್ತೆ ನಾವು ಕೆಳಗಡೆಗೆ ಹಾಕ್ತಾ ಬರಬೇಕು. ಈ ಥರ ಆಗಿ ಬಳ್ಳಿ ಡಿಸೈನ್ನ ಮಾಡಬೇಕು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇವಾಗ ಚೈನ್ ಡಿಸೈನ್ ಹಾಕ್ತಾ ಇರ್ತೀರ, ಚೈನ ಅಂತಲ್ಲ ಏನೇ ಡಿಸೈನ್ ಮಾಡುವಾಗ್ಲೂ ಇವಾಗ ನನಗೆ ಥ್ರೆಡ್ಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಆಗ್ತಾ ಇರುತ್ತೆ. ಬಿಗಿನರ್ಸಿಗೆಲ್ಲ ಚೈನ್ ಸ್ಟಿಚ್ ಹಾಕುವಾಗ ಕಟ್ಟಾಗತ್ತೆ ಥ್ರೆಡ್. ಆ ಮಧ್ಯೆ ಥ್ರೆಡ್ ಕಟ್ಟಾದಾಗ ಯಾವ ಥರವಾಗಿ ನಾವು ದಾರಾನ ಜಾಯಿಂಟ್ ಮಾಡ್ಕೊಂಡು ಡಿಸೈನ್ನ ಕಂಟಿನ್ಯೂ ಆಗಿ ಸ್ಟಾರ್ಟ್ ಮಾಡ್ತಾ ಹೋಗ್ಬೇಕಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈಗ ನೀನು ಆಲ್ಮೋಸ್ಟ್ ಅಲ್ಲಿ ಬಿಗಿನರ್ಸ್ ಎಲ್ಲ ನೀವೆಲ್ಲ ಪ್ರಾಕ್ಟೀಸ್ ಇರೋಲ್ಲ, ಥ್ರೆಡ್ ಕಟ್ ಆಗೇ ಆಗತ್ತೆ. ನೀವು ಅವಾಗ ಏನು ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ನನಗೂ. ನಾನು ಯಾವ ಥರ ಮಾಡ್ತೇನೆ ಅಂತೇಳ್ಬಿಟ್ಟು ಆರಿ ವರ್ಕಲ್ಲಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಡಿಸೈನ್ನ ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ, ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಡಿಸೈನ ಈ ಥರ ಡ್ರಾ ಮಾಡಿಕೊಂಡು ಲೀಫ್ನ ಬಿಡಿಸ್ಕೊಂಡು ಫ್ಲವರ್ಸ್ ಆದರೂ ನೀವು ಹಾಕ್ಬೋದು. ನಾನಿವಾಗ ಸದ್ಯ ಲೀಫ್ ಶೇಪ್ನ ಯಾವ ಥರ ಮಾಡಬೇಕು, ಅದರ ಈ ಥರ ಲೈನ್ನ ಯಾವ ಥರ ಕ್ರಾಸ್ ಮಾಡ್ಕೊತಾ ಹೋಗಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.